ಲೀಡ್ ಕ್ಯಾರೆಕ್ಟರ್ ಅಂತ ಅಂದ್ಕೂಡ್ಲೆ ಜನ ಇವ್ರು ರಿಯಲ್ ಆಗೂ ಲವ್ ಮಾಡ್ತಿರ್ಬೋದು, ಮದುವೆ ಆಗ್ಬೋದು ಅನ್ನೋಂಥ ಕಲ್ಪನೆಗೆ ಜಾರ್ತಾರೆ. ನಿಮ್ಗೇನಾದರೂ ಕೇಳಿದ್ದಿದ್ಯಾ ಈ ಪ್ರಶ್ನೆನ? ಅಯ್ಯೋ, ಸ್ಟಾರ್ಟಿಂಗಲ್ಲಿ ಒಂದು ಇಂಟರ್ವ್ಯೂಯಲ್ಲಿ ಕೇಳಿದ್ರು, ಹೀಗೆ ಯಾವುದೋ ಚಾನೆಲ್ ಕೇಳಿದ್ರು. ಅದರಲ್ಲಿ ನಾನು ರಾಘು ಏನೋ ಆನ್ಸರ್ ಮಾಡಿದ್ರು, ನಾನು ಇಲ್ಲ ಇಲ್ಲ ಅಂತ ಹೇಳಿದ್ದೆ. ಅದಕ್ಕೊಂದಷ್ಟು ಕಮೆಂಟ್ಸ್ ಬಂದಿದೆ ಫುಲ್ಲು. ಅಂದರೆ ಬಟ್ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಆಲ್ಮೋಸ್ಟ್ 90% ಜನ ರಿಯಲಾಗಿ ಚೆನ್ನಾಗಿರುತ್ತೆ. ನಾನು ಹೇಳಿದ್ದಲ್ಲ, ನಿನ್ನೆ ಔಟ್ಡೋರ್ ಮಾಡಿದಾಗ ಒಬ್ಬ ಆಟೋ ಡ್ರೈವರ್ ಹೇಳ್ತಿದ್ರು, ನೀವಿಬ್ಬರು ಪೇರ್ ತುಂಬ ಚೆನ್ನಾಗಿದೆ, ಒಟ್ಟಿಗೆ ಸಿನಿಮಾ ಮಾಡಿ ಅಷ್ಟು ಚೆಂದ ಇದೆ, ಆಮೇಲೆ ಇಬ್ಬರು ರಿಯಲಾಗಿ ಮದುವೆ ಆಗಿಬಿಡಿ ಅಂತೆಲ್ಲ ಹೇಳ್ತಿದ್ರು. ಅಂದರೆ ತುಂಬ ಜನ ರಿಯಲಾಗಿ ಸಿಕ್ಕಿದಾಗೂ ಹೇಳಿದ್ದಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾರೆ ಲೈಫಲ್ಲಿ ನೀವಿಬ್ಬರು ಪೇರ್ ಆಗಿ ಅಂತೆಲ್ಲ. ಬಟ್ ಅದೆಲ್ಲ ಇವಾಗ ವರ್ಕ್ ಅಷ್ಟೇ, ಕೆಲಸದ ಮಧ್ಯೆ ಅದೆಲ್ಲ ಬೇಡ ಅಂತ ಅನ್ಕೊಳ್ತೀನಿ. ನೀವು ಮೊದಲು ಯೂಟ್ಯೂಬರ್ ಆಗಿದ್ರಿ, ಈಗ ಧಾರಾವಾಹಿ ಜನಪ್ರಿಯತೆ ಸಿಕ್ಕಿದೆ. ಸೊ ನಿಮ್ಮ ಯೂಟ್ಯೂಬ್ ಆದಾಯ, ಯೂಟ್ಯೂಬ್ ವೀಕ್ಷಣೆ ಜಾಸ್ತಿ ಆಗಿದೆಯಾ? ಆಮೇಲೆ ಬ್ರ್ಯಾಂಡ್ ಪ್ರಮೋಷನ್ಸ್? ಇಲ್ಲ, ನನ್ನ ಸೀರಿಯಲ್ ಸ್ಟಾರ್ಟ್ ಆದಾಗಿಂದ ನನಗೆ ಸ್ಟಾರ್ಟಿಂಗ್ ಲಾಂಚ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಇದ್ವಿ. ಅದಾದಮೇಲೆ 1 hour ಎಪಿಸೋಡ್ ಆಯಿತು ನಮ್ಮದು, ಆವಾಗೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ವಿ. ಇವಾಗ ಅದು ಮುಗಿದ್ಮೇಲೆ ಇವಾಗ ನಾರ್ಮಲ್ ಎಪಿಸೋಡ್ಸ್ ಬರ್ತಿದೆ. ಬಟ್ ಆದರೂ ಬ್ಯಾಂಕಿಂಗಿಗೋಸ್ಕರ ತುಂಬ ಹಗಲು ರಾತ್ರಿ ಶೂಟ್ ಮಾಡಿದೆ. ಇನ್ನೂ ಆ ಒಂದು ಫ್ರೀ ಟೈಮ್ ಅಂತ ಸಿಕ್ಕಿಲ್ಲ, ಅಂದರೆ ನಮಗೆ ಪರ್ಸ್ನಲಾಗಿ ಟೈಮ್ ಅಂತ ಇನ್ನೂ ಸಿಕ್ಕಿಲ್ಲ. ಅದು ಸಿಕ್ಕಿದಾಗ ಡೆಫಿನೆಟ್ಲಿ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಯೂಟ್ಯೂಬಲ್ಲಿ ಇನ್ನೂ ಒಂದೇ ಬ್ಲಾಗ್ ಹಾಕಿರೋದು, ಗೋವಾದಲ್ಲಿ ನಂದು ಲಾಂಚ್ದು, ಅಂದರೆ ಕ್ರೂಸಲ್ಲಿ ಮಾಡಿದ್ದು ನಂದು. ಸೊ ಹಾಗಾಗಿ ಅದೊಂದು ಬ್ಲಾಗ್ ಬಿಟ್ಟು ನಾನು ಇನ್ನೇನೂ ಹಾಕಿಲ್ಲ, ಅಷ್ಟು ಇನ್ಯಾಕ್ಟಿವ್ ಇದ್ದೀನಿ. ಶಾರ್ಟ್ಸ್ ಹಾಕ್ತೀನಿ, ಯಾಕಂದರೆ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ಹಾಕೋದಕ್ಕೆ ಮಾಡ್ತೀನಲ್ವ. ಸೊ ಶಾರ್ಟ್ಸ್ ಹಾಕ್ತಿದ್ದೀನಿ, ಬಟ್ ಲಾಂಗ್ ವಿಡಿಯೋ ಅದು ಮಾಡಿಲ್ಲ. ಮಾಡ್ಕೊಂಡಿದ್ದೀನಿ, ಬಟ್ ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡಿಲ್ಲ.